Morning student, myself Dr. L. Manju Bhargavi, Assistant Professor, Government First Grade College, Madhugiri. Session 20, Semester 4th, Subject Commerce, Indian Financial System. The topic is SFS, State Financial Corporations. So we will understand how these state financial corporations works in this session. Semester 4th of BCom students of Tumkur University. Let's see the State Financial Corporation, and the objective of this learning is to create awareness and familiarize the students with the concept of State Financial Corporation and its objectives. The session outcome is the students can be able to understand the concept of State Financial Corporations and its objectives. State Financial Corporations andre eno, just we will study first. Ee State Financial Corporations yav reeti work aagtave anta. State Financial Corporation is a state level financial institutions. ಇದು ಸ್ಟೇಟ್ ಲೆವೆಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರುತ್ತೆ ರಾಜ್ಯ ಮಟ್ಟದಲ್ಲಿ. ಎಸ್ಟಾಬ್ಲಿಷ್ಡ್ ಬೈ ದ ಸ್ಟೇಟ್ ಗವರ್ನಮೆಂಟ್ ಇನ್ ದ ಇಯರ್ 1959 ಸ್ಟೇಟ್ ಗವರ್ಮೆಂಟ್ ಅಡಿಯಲ್ಲಿ ಈ ಒಂದು ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಎಸ್ಟಾಬ್ಲಿಷ್ ಆಗಿರುತ್ತೆ. Under the State Financial Corporation Act 1951, to cater to the long-term financial needs of small and medium enterprises in the state. Small enterprises andre sanna putta businessmenಗಳು, medium enterprises andre like not very huge but lesser companies anta helbodu, andre ಸ್ವಲ್ಪ medium size enterprises. ಸೊ ಇವರಿಗೆ ಫೈನಾನ್ಷಿಯಲ್ ಅಸೆಸ್ನ ಪ್ರೊವೈಡ್ ಮಾಡೋದಕ್ಕೆ ಈ ಒಂದು ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಸೆಟಪ್ ಆಗುತ್ತೆ. ಈ ಒಂದು ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆ್ಯಕ್ಟ್ 51ನಲ್ಲೇ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ನೀಡ್ಸ್ ಅಂದರೆ ಅವರಿಗೆ ಬೇಕಾಗಿರುವಂಥ ಈ ಸ್ಮಾಲು ಮತ್ತು ಮೀಡಿಯಮ್ ಎಂಟರ್ಪ್ರೈಸಸ್ಗೆ ಬೇಕಾಗಿರುವಂಥ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ನೀಡನ್ನ ಪ್ರೊವೈಡ್ ಮಾಡೋದಕ್ಕೆ ಈ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಓಪನ್ ಆಗಿರುತ್ತೆ. State Financial Corporation ಇದು state level institutions established by the state government in the year 1959. ಫೈನಲಿ ಇದು ಎಸ್ಟಾಬ್ಲಿಷ್ ಆಗೋದು 1959ಗೆ ಎಸ್ಟಾಬ್ಲಿಷ್ ಆಗುತ್ತೆ ಅಂಡರ್ ದ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆ್ಯಕ್ಟ್ 1951. ಸೊ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆ್ಯಕ್ಟ್ 1951 ಅಡಿಯಲ್ಲಿ ಇದು ಎಸ್ಟಾಬ್ಲಿಷ್ ಆಗಿರುತ್ತೆ ಟು ಕೇಟರ್ ಟು ದ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ನೀಡ್ಸ್ ಆಫ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಇನ್ ದ ಸ್ಟೇಟ್. ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಆರ್ ಹೆಲ್ಪ್ಫುಲ್ ಇನ್ ಎನ್ಶ್ಯೂರಿಂಗ್ ಬ್ಯಾಲೆನ್ಸ್ಡ್ ರೀಜನಲ್ ಡೆವಲಪ್ಮೆಂಟ್. ಏನೇನು ಮಾಡುತ್ತೆ? ಹೈಯರ್ ಇನ್ವೆಸ್ಟ್ಮೆಂಟ್. ಬ್ಯಾಲೆನ್ಸ್ಡ್ ರೀಜನಲ್ ಡೆವಲಪ್ಮೆಂಟ್ ಅಂದರೆ ಎಲ್ಲ ಪ್ರಾಂತದಲ್ಲಿ ಎಲ್ಲ ಬ್ಯಾಲೆನ್ಸಾಗಿ, ಅಂದರೆ ಒಂದು ಪರ್ಟಿಕ್ಯುಲರ್ ರೀಜನ್ ಹೈಲಿ ಡೆವಲಪ್ ಇರ್ತವೆ, ಅಲ್ಲಿ ತುಂಬ ಇಂಡಸ್ಟ್ರೀಸ್ ಇರ್ತವೆ. ಇನ್ನು ಕೆಲವು ರೀಜನ್ಗಳಲ್ಲಿ ಅಲ್ಲಿ ಯಾವುದೂ ರೀತಿ ಇಂಡಸ್ಟ್ರಿಯಲ್ ಇರೋದಿಲ್ಲ, ಯಾವುದೇ ರೀತಿ ಫ್ಯಾಕ್ಟ್ರೀಸ್ ಇರೋದಿಲ್ಲ. ಸೊ ಈ ರೀತಿ ಆಗಬಾರ್ದು ಅಂತ ಬ್ಯಾಲೆನ್ಸಾಗಿ ಎಲ್ಲ ಕಡೆನೂ ಎಲ್ಲ ರೀಜನಲ್ಲಿ ಕೂಡ ಬ್ಯಾಲೆನ್ಸಾಗೆ ಡೆವಲಪ್ ಆಗಬೇಕು ಅಂತ ಈ ಒಂದು ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಎಸ್ಟಾಬ್ಲಿಷ್ ಆಗಿರುತ್ತೆ. ಹಾಗೆ ಹೈಯರ್ ಇನ್ವೆಸ್ಟ್ಮೆಂಟ್ ಅಂದರೆ ಹೆಚ್ಚಾಗಿ ಪೀಪಲ್ ಶುಡ್ ಇನ್ವೆಸ್ಟ್ ಇನ್ ದಿಸ್. ಈ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನಲ್ಲಿ ಹೈ ಇನ್ವೆಸ್ಟ್ಮೆಂಟ್ ಕೂಡ ಇರಬೇಕು ಅಂತ ಇದು ಓಪನ್ ಆಗಿರೋದು. ಹಾಗೆ ಮೋರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆ್ಯಂಡ್ ಬ್ರಾಡ್ ಓನರ್ಶಿಪ್ ಆಫ್ ಇಂಡಸ್ಟ್ರೀಸ್. ನ್ಯಾಚುರಲಿ ಈಗ ಎಷ್ಟು ಕಂಪನೀಸ್ ಓಪನ್ ಆಗ್ತವೆ ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ, ಎಷ್ಟು ಇಂಡಸ್ಟ್ರೀಸ್ ಓಪನ್ ಆಗ್ತವೆ, ಅಷ್ಟು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತವೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಜನ್ರೇಟ್ ಆಗುತ್ತೆ, ಆ ಒಂದು ಏರಿಯಾದಲ್ಲಿರೋರೆಲ್ಲರಿಗೂ ಜಾಬ್ ಅವಕಾಶಗಳು ಸಿಗ್ತವೆ. ಸೊ ಇವೆಲ್ಲ ಕೂಡ ಮೈಂಡಲ್ಲಿ ಇಟ್ಕೊಂಡು ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಎಸ್ಟಾಬ್ಲಿಷ್ ಆಗುತ್ತೆ ಇನ್ ದ ಇಯರ್ 1959. ಹಾಗೆ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ಸ್ ಆರ್ ಎನ್ ಇಂಟಿಗ್ರಲ್ ಪಾರ್ಟ್ ಆಫ್ ಇನ್ಸ್ಟಿಟ್ಯೂಷನ್ ಫೈನಾನ್ಸ್ ಸ್ಟ್ರಕ್ಚರ್ ಆಫ್ ಅ ಕಂಟ್ರಿ. ಒಂದು ಇಂಟಿಗ್ರಲ್ ಪಾರ್ಟ್ ಅಂದರೆ ಒಂದು ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಫೈನಾನ್ಸ್ ಸ್ಟ್ರಕ್ಚರ್ ಕಂಟ್ರಿಯಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಇಟ್ ಈಸ್ ಓಪನಿಂಗ್. ದ ಫಸ್ಟ್ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ವಾಸ್ ಸೆಟ್ ಅಪ್ ಇನ್ ಪಂಜಾಬ್ ಇನ್ ದ ಇಯರ್ 1953.
ಫಸ್ಟು ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಬಂದು ಪಂಜಾಬ್ ರಾಜ್ಯದಲ್ಲಿ, ಪಂಜಾಬ್ ಸ್ಟೇಟಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ 1953 ಇನ್ ದ ಇಯರ್ 1953. ದಿಸ್ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಪ್ರೊವೈಡ್ ಲೋನ್ಸ್ ಟು ಇಂಡಿವಿಜುವಲ್ ಟ್ರೇಡಿಂಗ್ ಆಸ್ ವೆಲ್ ಆಸ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಲಿಮಿಟೆಡ್ ಕಂಪನೀಸ್. ಈ ಒಂದು ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸು ಯಾರಿಗೆ ಇಂಡಿವಿಜುವಲ್ ಟ್ರೇಡಿಂಗ್ ಅಂದರೆ ಆ್ಯಸ್ ಎ ಪರ್ಸನ್, ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದರೂ ಕೂಡ ಇದು ಲೋನ್ ಪ್ರೊವೈಡ್ ಮಾಡುತ್ತೆ. ಹಾಗೆ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್ಗೂ ಕೂಡ, ಪಬ್ಲಿಕ್ ಲಿಮಿಟೆಡ್ ಕಂಪನೀಸ್ ಆಗಿರ್ಬೋದು, ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಇದು ಲೋನ್ನ ಪ್ರೊವೈಡ್ ಮಾಡುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಎಸ್ಟಾಬ್ಲಿಷ್ ಆಗಿರುತ್ತೆ. ಅದಕ್ಕೆ ದ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಆರ್ ಎನ್ ಇಂಟಿಗ್ರಲ್ ಪಾರ್ಟ್ ಆಫ್ ಇನ್ಸ್ಟಿಟ್ಯೂಷನ್ ಫೈನಾನ್ಸ್ ಸ್ಟ್ರಕ್ಚರ್ ಆಫ್ ದ ಕಂಟ್ರಿ. ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಮೊಟ್ಟ ಮೊದಲನೇದಾಗಿ ಈ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಓಪನ್ ಆಗಿದ್ದು ಪಂಜಾಬ್ ಸ್ಟೇಟಲ್ಲಿ ಇನ್ ದ ಇಯರ್ 1953. 1953 ಇಸ್ವಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ನ ಪಂಜಾಬಲ್ಲಿ ಓಪನ್ ಮಾಡಿರ್ತಾರೆ. ಹಾಗೆ ದಿಸ್ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಪ್ರೊವೈಡ್ ಲೋನ್ಸ್ ಟು, ಹೇಳ್ದಂಗೆ ನಾನು, ಇಂಡಿವಿಜುವಲ್ ಟ್ರೇಡಿಂಗು ಆ್ಯಸ್ ವೆಲ್ ಆ್ಯಸ್ ಪ್ರೈವೇಟ್ ಕಂಪನೀಸ್ ಹಾಗೆ ಪಬ್ಲಿಕ್ ಲಿಮಿಟೆಡ್ ಕಂಪನೀಸ್, ಇವರೆಲ್ಲರಿಗೂ ಕೂಡ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ಪ್ರೊವೈಡ್ ಮಾಡ್ತಾ ಇರುತ್ತೆ. ನೆಕ್ಸ್ಟು ಆಬ್ಜೆಕ್ಟಿವ್ಸ್. ಏನಿದು ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಆಫ್ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್? ಈ ಒಂದು ಆಬ್ಜೆಕ್ಟಿವ್ಸ್ಗಿಂತಲೂ ಮುಂಚೆ ಒಂದೆರಡು ಫೀಚರ್ಸ್ ನೋಡೋಣ. ಹೌ ದೀಸ್ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ವರ್ಕ್ಸ್ ಅಂತ ನೋಡೋದಾದರೆ, the bill provides that the state government may, by institution in the official gazette, establish a financial corporation for the state. The share capital shall be fixed by the state government, shall not exceed more than 2 crores. ಸೊ ಸ್ಟೇಟ್ ಕ್ಯಾಪಿಟಲ್ ಫಿಕ್ಸ್ ಮಾಡುತ್ತೆ. ಇದು ಸಣ್ಣ ಪ್ರಮಾಣದಲ್ಲಿ, ಹಾಗಾಗಿ ಇದರ ಮ್ಯಾಕ್ಸಿಮಮ್ ಲಿಮಿಟ್ 2 crore ಕ್ರಾಸ್ ಆಗಬಾರ್ದು ಅಂತ. ದ ಇಶ್ಯೂ ಆಫ್ ದ ಶೇರ್ಸ್ ಟು ದ ಪಬ್ಲಿಕ್ ವಿಲ್ ಬಿ ಲಿಮಿಟೆಡ್ ಟು 25%. ಪಬ್ಲಿಕ್ಗೆ 25% ಶೇರ್ನ ಇಶ್ಯೂ ಮಾಡಿ ಇಟ್ ಕ್ಯಾನ್ ಫಾರ್ಮ್ ದ ಕ್ಯಾಪಿಟಲ್. ಅದೇ ರೀತಿ ಲಿಮಿಟೆಡ್ ಟು 25% ಆಫ್ ದ ಶೇರ್ ಕ್ಯಾಪಿಟಲ್ ಆ್ಯಂಡ್ ದ ರೆಸ್ಟ್ ವಿಲ್ ಬಿ ಹೆಲ್ಡ್ ಬೈ ದ ಸ್ಟೇಟ್ ಗೌರ್ಮೆಂಟ್. ನಾವು ಹಾಗೆ ಇದು ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲಲ್ಲಿ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಜನರಲ್ ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಕೂಡ ಇರುತ್ತೆ, ಬಟ್ ದಟ್ ವಿಲ್ ಬಿ ಓನ್ಲಿ ಅಪ್ ಟು 25%. ದ ರೆಸ್ಟ್ ಆಫ್ ದ ಶೇರ್ಸ್ ವಿಲ್ ಬಿ ಅಂಡರ್ ದ ಕಂಟ್ರೋಲ್ ಆಫ್ ದ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲಲ್ಲಿ ಇರುತ್ತೆ. ಶೆಡ್ಯೂಲ್ಡ್ ಬ್ಯಾಂಕ್ಸ್, ಇನ್ಶೂರೆನ್ಸ್ ಕಂಪನೀಸ್, ಇನ್ವೆಸ್ಟ್ಮೆಂಟ್ ಟ್ರಸ್ಟ್, ಕೋಆಪರೇಟಿವ್ ಬ್ಯಾಂಕ್ ಆ್ಯಂಡ್ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಹಾಗಾಗಿ ರಿಮೈನಿಂಗ್ ಬಂದು ಜನರಲ್ಗೆ ಸ್ಟೇಟ್ ಗೌರ್ಮೆಂಟ್ ಅಂಡರಲ್ಲಿರುತ್ತೆ. ಅದೇ ರೀತಿ ಸ್ವಲ್ಪ ರಿಸರ್ವ್ ಬ್ಯಾಂಕು ಅಂಡರಲ್ಲಿ ಇರುತ್ತೆ, ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂಡರಲ್ಲಿರುತ್ತೆ, ಮತ್ತು ಇನ್ಶೂರೆನ್ಸ್ ಕಂಪ್ನೀಸಲ್ಲಿ, ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಗಳಲ್ಲಿ, ಹಾಗೆ ಕೋಆಪರೇಟಿವ್ ಬ್ಯಾಂಕ್ಸಲ್ಲಿ ಆ್ಯಂಡ್ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. Shares of the corporations will be guaranteed by the state government as to the repayment of principal and the payment of a minimum dividend to be prescribed in consultation with the central government. ಇದು ಪ್ರಾಫಿಟ್ ಓರಿಯೆಂಟೆಡ್ ಅಲ್ಲ, ಹಾಗಾಗಿ ಮಿನಿಮಮ್ ಡಿವಿಡೆನ್ಸ್ನ ಸೆಂಟ್ರಲ್ ಗೌರ್ಮೆಂಟ್, ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಕನ್ಸಲ್ಟೇಷನ್ ಮಾಡಿ ಇಟ್ ವಿಲ್ ಫಿಕ್ಸ್ ದ minimum in dividend on the share to the people who are invested. The corporation may accept deposits from the public repayable after not less than 5 years. ಹಾಗೆ the corporation may accept deposits ಎಲ್ಲಿಂದ, ಪಬ್ಲಿಕ್ಕಿಂದ, repayable after not less than 5 years ಒಳಗಡೆ ಅವರು ಏನಾದರೂ ಫಂಡ್ಸ್ ತೊಗೊಂಡ್ರೆ ರೀಪೇ ಮಾಡಬೇಕಾಗುತ್ತೆ. ಸಬ್ಜೆಕ್ಟ್ ಟು ದ ಮ್ಯಾಕ್ಸಿಮಮ್ ನಾಟ್ ಎಕ್ಸೀಡಿಂಗ್ ದ ಪೇಯ್ಡ್ ಅಪ್ ಕ್ಯಾಪಿಟಲ್. ಇನ್ನೊಂದೇನು ಈ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸಲ್ಲಿ ಹೇಳಬೇಕಂದ್ರೆ, ದ ಕಾರ್ಪೊರೇಷನ್ ವಿಲ್ ಬಿ ಮ್ಯಾನೇಜ್ಡ್ ಬೈ ಎ ಬೋರ್ಡ್ ಕನ್ಸಿಸ್ಟಿಂಗ್ ಆಫ್ ಎ ಮೆಜಾರಿಟಿ ಡೈರೆಕ್ಟರ್ಸ್ ನಾಮಿನೇಟೆಡ್ ಬೈ ದ, ಇದು ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಗಿರೋದ್ರಿಂದ ಇದನ್ನು ಯಾವ ರೀತಿ ಈ ಕಾರ್ಪೊರೇಷನ್ ಯಾರು ಹೆಡ್ ಇರ್ತಾರೆ ಅಂದರೆ ಡೈರೆಕ್ಟರ್ಸ್. ಆ ಒಂದು ಡೈರೆಕ್ಟರ್ಸ್ನ ಯಾರು ಅಪಾಯಿಂಟ್ ಮಾಡ್ತಾರೆ? ಸ್ಟೇಟ್ ಗೌರ್ಮೆಂಟ್ ವಿಲ್ ಅಪಾಯಿಂಟ್ ದೋಸ್ ಡೈರೆಕ್ಟರ್ಸ್.
ಆಮೇಲೆ ದ ರಿಸರ್ವ್ ಬ್ಯಾಂಕ್ ಆ್ಯಂಡ್ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಕೂಡ ನಾವು ಆಲ್ರೆಡಿ ನೋಡಿದಾಗ ICFI ಕೂಡ ಕೆಲವು ಫಂಕ್ಷನ್ಸ್ ಇದೆ, ಅವರು ಕೂಡ ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ನಾಮಿನೇಟ್ ಮಾಡ್ಬೋದು. ಹಾಗೆ ಈ ಒಂದು ದ ಕಾರ್ಪೊರೇಷನ್ ವಿಲ್ ಬಿ ಆಥರೈಸ್ ಟು ಇಶ್ಯೂ ಬಾಂಡ್ಸ್ ಆ್ಯಂಡ್ ಡೆಬಿಂಚರ್ಸ್. ಈವನ್ ಈ ಒಂದು ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ನು ಬಾಂಡ್ ಕೂಡ ಇಶ್ಯೂ ಮಾಡ್ಬೋದು, ಡೆಬಿಂಚರ್ಸ್ ಕೂಡ ಇಶ್ಯೂ ಮಾಡ್ಬೋದು. Four among which together with the contingent liabilities of the corporation shall not exceed 5 times the amount of the paid up share capital. ಇವರು ಡೆಬೆಂಚರ್ಸು ಬಾಂಡ್ ಇಶ್ಯೂ ಮಾಡುವಾಗ 5% 5 ಟೈಮ್ಗಿಂತಲೂ ಪೇಡ್ ಅಪ್ ಕ್ಯಾಪಿಟಲ್ಗೆ 5 ಟೈಮ್ಗಿಂತಲೂ ಜಾಸ್ತಿ ಇರಬಾರ್ದು. ಆ್ಯಂಡ್ ದ ರಿಸರ್ವ್ ಫಂಡ್ ಆಫ್ ದ ಕಾರ್ಪೊರೇಷನ್ಸ್. These bonds and debentures will be guaranteed as to payment of the principal and payment of interest at such rate as may be fixed by the state government. ಈ ಡೆಬೆಂಚರ್ಸ್ ಆಗಿರ್ಬೋದು, ಹಾಗೆ ಒಂದು ಬಾಂಡ್ಸ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಫಿಕ್ಸ್ ಮಾಡುತ್ತೆ ಇಂಟ್ರೆಸ್ಟ್ ರೇಟ್ ಎಷ್ಟಿರುತ್ತೆ ಅಂತ. ಸೊ ಅದರ ಪ್ರಕಾರ ಫಿಕ್ಸ್ ಆಗಿರುತ್ತೆ. ಈಗ ಮೇನ್ ಆಬ್ಜೆಕ್ಟಿವ್ಸ್ ಏನು, ಈ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಆಬ್ಜೆಕ್ಟಿವ್ಸ್ ನೋಡೋದಾದರೆ, ವೇರಿಯಸ್ ಆಬ್ಜೆಕ್ಟಿವ್ಸ್ ಆಫ್ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ SFCS. ಒಂದು, ಟು ಪ್ರೊವೈಡ್ ಮೀಡಿಯಮ್ ಆ್ಯಂಡ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಸ್ಮಾಲ್ ಇಂಡಸ್ಟ್ರಿಯಲ್ ಎಂಟರ್ಪ್ರಿನರ್ಸ್, particularly in circumstances when normal banking facilities are not available. ಅಂದರೆ ಸ್ಮಾಲ್ ಇಂಡಸ್ಟ್ರಿಯಲ್ ಎಂಟರ್ಪ್ರಿನರ್ಸ್, ಚಿಕ್ಕ ಪುಟ್ಟ ಇಂಡಸ್ಟ್ರೀಸ್, ಕಾರ್ಖಾನೆಗಳು ಓಪನ್ ಮಾಡಿಕೊಂಡಾಗ ಅದು ಅವರಿಗೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ, ನಾರ್ಮಲ್ ಬ್ಯಾಂಕಿಂದ ಅವರಿಗೆ ಲೋನ್ ಸಿಕ್ಕಿಲ್ಲ ಅಂದಾಗ ದೇ ಕ್ಯಾನ್ ಅಪ್ರೋಚ್ ದಿ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್. ಇವರು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಅಸಿಸ್ಟೆನ್ಸು, ಅದೇ ರೀತಿ ಮೀಡಿಯಮ್ ಟರ್ಮ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ಇದು ಮೊದಲನೇ ಆಬ್ಜೆಕ್ಟಿವ್ ಆಗಿರುತ್ತೆ. ಎರಡನೇದು ಬಂದು, ದ ಬಿಲ್ ಪ್ರೊವೈಡ್ಸ್ ದಟ್ ದ ಸ್ಟೇಟ್ ಗವರ್ನಮೆಂಟ್ ಮೇ ಬಿ ನೋಟಿಫಿಕೇಶನ್ ಇನ್ ದ ಅಫಿಷಿಯಲ್ ಗೆಜೆಟಿ ಎಸ್ಟಾಬ್ಲಿಷ್ ಎ ಫೈನಾನ್ಸ್ ಕಾರ್ಪೊರೇಷನ್ ಫಾರ್ ದ ಸ್ಟೇಟ್. ಆಮೇಲೆ ಈ ಬಿಲ್ ಏನು ಪ್ರೊವೈಡ್ ಮಾಡ್ತಾರೆ ಬೈ ದ ಸ್ಟೇಟ್ ಗೌರ್ಮೆಂಟ್ ಮೇ ನೋಟಿಫಿಕೇಶನ್ ಇನ್ ದ ಅಫಿಷಿಯಲ್ ಗೆಜೆಟಿಯಲ್ಲಿ ಇದು ನೋಟಿಫೈ ಆಗಬೇಕಾಗಿರುತ್ತೆ. ಎಸ್ಟಾಬ್ಲಿಷ್ ಅ ಫೈನಾನ್ಸ್ ಕಾರ್ಪೊರೇಷನ್ ಫಾರ್ ದ ಸ್ಟೇಟ್. ಸೊ ಗವರ್ನಮೆಂಟಲ್ಲಿ ಗೆಜೆಟೆಡಲ್ಲಿ ಈ ಒಂದು ಬಿಲ್ ಪಾಸ್ ಆಗಬೇಕು, ಆವಾಗ ಫೈನಾನ್ಸ್ ಕಾರ್ಪೊರೇಷನ್ ಫಾರ್ ದ ಸ್ಟೇಟ್ನ ಎಸ್ಟಾಬ್ಲಿಷ್ ಮಾಡ್ಬೋದು. ನೆಕ್ಸ್ಟ್, ಶೇರ್ಸ್ ಆಫ್ ದ ಕಾರ್ಪೊರೇಷನ್ಸ್ ವಿಲ್ ಬಿ ಗ್ಯಾರಂಟೀಡ್ ಬೈ ದ ಸ್ಟೇಟ್ ಗೌರ್ಮೆಂಟ್. ಸೊ ಇದರಲ್ಲಿ ಇನ್ವೆಸ್ಟ್ ಮಾಡಿ ಶೇರ್ ಪರ್ಚೇಸ್ ಮಾಡೋರಿಗೆ ಫುಲ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಕೂಡ, ಯಾಕಂದರೆ ಇದು ಸ್ಟೇಟ್ ಗೌರ್ಮೆಂಟ್ ಗ್ಯಾರಂಟಿ ಕೊಡುತ್ತೆ. ಆ್ಯಸ್ ಟು ದ ರೀಪೇಮೆಂಟ್ ಆಫ್ ಪ್ರಿನ್ಸಿಪಲ್ ಆ್ಯಂಡ್ ದ ಪೇಮೆಂಟ್ ಆಫ್ ಎ ಮಿನಿಮಮ್ ಡಿವಿಡೆಂಡ್. ನಾನು ಆಲ್ರೆಡಿ ಹೇಳ್ದಂಗೆ ಇದು ಪ್ರಾಫಿಟ್ ಓರಿಯೆಂಟೆಡ್ ಇರೋದಿಲ್ಲ. ಸೊ ಹಾಗಾಗಿ ಹೈ ರೇಟ್ ಆಫ್ ಡಿವಿಡೆಂಡನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಸ್ಟೇಟ್ ಗೌರ್ಮೆಂಟೇ ಒಂದು ಮಿನಿಮಮ್ ಡಿವಿಡೆಂಟ್ ಅಂತ ಪ್ರೊವೈಡ್ ಮಾಡುತ್ತೆ ಈ ಶೇರ್ಸಲ್ಲಿ. ಬಟ್ ಅದು ಪ್ರಿನ್ಸಿಪಲ್ ಅಮೌಂಟ್ನ ಪೇ ಮಾಡೋದಕ್ಕೂ ಗ್ಯಾರಂಟಿ ಕೊಡುತ್ತೆ, ಅದೇ ರೀತಿ ಒಂದು ಮಿನಿಮಮ್ ಡಿವಿಡೆಂಡ್ ಕೂಡ ಪ್ರೊವೈಡ್ ಮಾಡೋದಕ್ಕೆ ಗ್ಯಾರಂಟಿ ಕೊಡುತ್ತೆ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕನ್ಸಲ್ಟ್ ಮಾಡಿ, ಇಟ್ ಆಲ್ಸೋ ಕೆನಾಟ್ ಟೇಕ್ ಇಟ್ಸ್ ಓನ್ ಡಿಸಿಷನ್, ಯಾಕಂದರೆ RBI ಕೂಡ ಇನ್ವಾಲ್ವ್ ಆಗಿರೋದ್ರಿಂದ. ಸೊ ಈ ಆಬ್ಜೆಕ್ಟಿವ್ ಅದಕ್ಕೋಸ್ಕರ shares of the corporations will be guaranteed by the state government as to the repayment of principal and the repayment of minimum dividend to be prescribed in consultation with the central government. Central government consultation ಇಲ್ಲದೆ ಇದು ಯಾವುದೂ ರೀತಿ ಡಿವಿಡೆಂಡ್ ರೇಟ್ನ ಡಿಕ್ರೀಸ್ ಮಾಡೋದಕ್ಕೆ ಅವಕಾಶ ಇಲ್ಲ. ಸೊ ಬಟ್ ಒಂದು ಮಿನಿಮಮ್ ಡಿವಿಡೆಂಟ್ ಅಂತೂ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್, the corporation may accept deposits from the public payable after not less than 5 years. ಅಂದರೆ ಪಬ್ಲಿಕ್ ಕೂಡ ಬಂದು ಡೆಪಾಸಿಟ್ ಮಾಡ್ಬೋದು ಈ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನಲ್ಲಿ, ಆದರೆ ಮತ್ತೆ ಮಿನಿಮಮ್ 5 ವರ್ಷದವರೆಗೂ ಅವರು ಮತ್ತೆ ವಾಪಸ್ ತೊಗೊಳಂಗಿಲ್ಲ. ಮತ್ತು 5 ವರ್ಷದವರೆಗೂ ದೇ ಕೆನಾಟ್ ಟೇಕ್ ಇಟ್ ಬ್ಯಾಕ್. ಯಾಕಂದರೆ ಇದು ಒಂದು ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಗಿರೋದ್ರಿಂದ ಇದರ ಉದ್ದೇಶ ಬಂದು ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರಿನರ್ಸ್ನ ಡೆವಲಪ್ಮೆಂಟ್ ಆಗಿರೋದ್ರಿಂದ ಡೆಪಾಸಿಟ್ ಮಾಡಿರೋರು 5 ವರ್ಷದವರೆಗೂ ದೇ ಶುಡ್ ನಾಟ್ ಆಸ್ಕ್, ಸಬ್ಜೆಕ್ಟ್ ಟು ದ ಮ್ಯಾಕ್ಸಿಮಮ್ ನಾಟ್ ಎಕ್ಸೀಡಿಂಗ್ ದ ಪೇಯ್ಡ್ ಅಪ್ ಕ್ಯಾಪಿಟಲ್. ಆಮೇಲೆ ಆ ಇನ್ವೆಸ್ಟ್ಮೆಂಟ್ ಇನ್ನೊಂದು ಕಂಡೀಷನ್ ಏನಪ್ಪ ಅಂದರೆ
ಆ ಒಂದು ಕಾರ್ಪೊರೇಷನ್ ಪೇಯ್ಡ್ ಅಪ್ ಕ್ಯಾಪಿಟಲ್ ಏನಿದೆ ಅದಕ್ಕೆ ಎಕ್ಸೀಡ್ ಕೂಡ ಆಗಬಾರ್ದು ಮತ್ತು ಡಿಪಾಸಿಟ್ಸ್. ಅದಕ್ಕೆ ದ ಕಾರ್ಪೊರೇಷನ್ ಮೇ ಆಕ್ಸೆಪ್ಟ್ ಡೆಪಾಸಿಟ್ಸ್ ಫ್ರಮ್ ದ ಪಬ್ಲಿಕ್ ರೀಪೇಬಲ್ ಆಫ್ಟರ್ ನಾಟ್ ವರೆಗೂ ದೇ ವಿಲ್ ರಿಪೇ ಓನ್ಲಿ ಆಫ್ಟರ್ 5 years ಅಂತ ನಾವು ಹೇಳ್ತೀವಿ ಇದನ್ನು. ಅದೇ ರೀತಿ ಮತ್ತು ಇನ್ನೊಂದೇನಪ್ಪ ಫಂಕ್ಷನ್ ಅಂದರೆ ದ ಕಾರ್ಪೊರೇಷನ್ ಮೇ ಆಕ್ಸೆಪ್ಟ್ ಡೆಪಾಸಿಟ್ಸ್ ಫ್ರಮ್ ದ ಪಬ್ಲಿಕ್ ರೀಪೇಬಲ್ ನಾಟ್ ಲೆಸ್ ದೆನ್ 5 years ಸಬ್ಜೆಕ್ಟ್ ಟು ದ ಮ್ಯಾಕ್ಸಿಮಮ್ ನಾಟ್ ಎಕ್ಸೀಡಿಂಗ್ ದ ಪೇಯ್ಡ್ ಅಪ್ ಕ್ಯಾಪಿಟಲ್. ಪೇಯ್ಡ್ ಅಪ್ ಕ್ಯಾಪಿಟಲ್ಗೂ ಕೂಡ ಎಕ್ಸೀಡ್ ಆಗಬಾರ್ದು ಅಂತ ಆಲ್ರೆಡಿ ನಾವು ನೋಡಿದ್ದೀವಿ. ನೆಕ್ಸ್ಟ್ ಒನ್ ಇನ್ನೊಂದು ಫಂಕ್ಷನ್ ಏನಪ್ಪ ಅಂದರೆ ವಿಲ್ ಸಿ ದ ಅನದರ್ ಫಂಕ್ಷನ್ ಆಫ್ ದಿಸ್. ದ ಕಾರ್ಪೊರೇಷನ್ will be authorized to issue bonds and debentures for amounts which contingent liabilities of the corporation shall not exceed 5 times the amount of the paid up shares. ಅದೇ ರೀತಿ the capital and the reserve fund of the corporations, these bonds and debentures will be guaranteed as to payment of the principal and payment of interest at such rate as may be fixed by the state government. ಸೊ ಇದರ ಇಂಟ್ರೆಸ್ಟ್ ರೇಟು ಆಲ್ರೆಡಿ ನಾವು ನೋಡ್ದಂಗೆ ಸ್ಟೇಟ್ ಗೌರ್ಮೆಂಟ್ ಫಿಕ್ಸ್ ಮಾಡಿರುತ್ತೆ. ಹಾಗೆ ಇದು ಒಂದು ಕಂಡೀಷನ್ ಏನಂದರೆ ಕಂಟಿಂಜೆಂಟ್ ಲಯಬಿಲಿಟೀಸ್ ಆಫ್ ದ ಕಾರ್ಪೊರೇಷನ್ ಶಾಲ್ ನಾಟ್ ಎಕ್ಸೀಡ್ 5 times the amount of the paid up share capital and the reserve fund of the corporations. These bonds and debentures will be guaranteed as to payment of principal and payment ಇಷ್ಟು ಮಾತ್ರ ಗ್ಯಾರಂಟಿ ಇರುತ್ತೆ. ಪ್ರಿನ್ಸಿಪಲ್ಲು ಹಾಗೆ ಒಂದು ಮಿನಿಮಮ್ ಇಂಟ್ರೆಸ್ಟ್ ರೇಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಫಿಕ್ಸ್ ಮಾಡಿರುವಂಥ ಮಿನಿಮಮ್ ಇಂಟ್ರೆಸ್ಟ್ ರೇಟು ಗ್ಯಾರಂಟಿ ಇರುತ್ತೆ. ನೆಕ್ಸ್ಟ್ the corporation will be managed by a board consisting of a majority of directs nominated by the state government. ಆಲ್ರೆಡಿ ನಾನು ಹೇಳಿದಾಗೆ ಸ್ಟೇಟ್ ಗೌರ್ಮೆಂಟ್ ನಾಮಿನೇಟ್ ಮಾಡುತ್ತೆ, ಹಾಗೆ ರಿಸರ್ವ್ ಬ್ಯಾಂಕ್ ಆ್ಯಂಡ್ ದ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ಸ್ ಆಫ್ ಇಂಡಿಯಾ ಕೂಡ. ದ ಕಾರ್ಪೊರೇಷನ್ ವಿಲ್ ಹ್ಯಾವ್ ಸ್ಪೆಷಲ್ ಪ್ರಿವಿಲೇಜಸ್ ಇನ್ ದ ಮ್ಯಾಟರ್ ಆಫ್ ಎನ್ಫೋರ್ಸ್ಮೆಂಟ್ ಆಫ್ ಇಟ್ಸ್ ಕ್ಲೇಮ್ ಎಗೇನ್ಸ್ಟ್ ಬಾರೋವರ್ಸ್. ಇನ್ನೊಂದು ಸ್ಪೆಷಲ್ ಪ್ರಿವಿಲೇಜ್ ಏನಂದರೆ ಈ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ಗೆ ಕ್ಲೇಮ್ ಎಗೇನ್ಸ್ಟ್ ಬಾರೋವರ್ಸಿಂದ ಕ್ಲೇಮ್ ತೊಗೋಬೇಕಾದ್ರೆ ಇದಕ್ಕೆ ಒಂದು ಸ್ಪೆಷಲ್ ಪ್ರಿವಿಲೇಜ್ ಕೂಡ ಇರುತ್ತೆ. ಸೊ ವಿ ಕ್ಯಾನ್ ಸೇ ದಟ್ ಈ ಕಾರ್ಪೊರೇಷನ್ಗೆ ಮಾತ್ರ, ಈ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ಗೆ ಮಾತ್ರ ಈ ಪ್ರಿವಿಲೇಜ್ ಇರುತ್ತೆ ಇನ್ ಟರ್ಮ್ಸ್ ಆಫ್ ಕ್ಲೇಮ್ಸ್ ಅಗೇನ್ಸ್ಟ್ ದ ಬಾರೋವರ್ಸ್. ನೆಕ್ಸ್ಟ್ the corporation will be authorized to make long-term loans to industrial concerns which are repayable within a period not exceeding 25 years. ಅಂದರೆ ಇಂಡಸ್ಟ್ರೀಸ್ಗೆ ಕೂಡ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಪ್ರೊವೈಡ್ ಮಾಡುತ್ತೆ, ಅದು 25 ಇಯರ್ಸಲ್ಲಿ ಅವರು ರೀಪೇ ಮಾಡಬೇಕಾಗುತ್ತೆ. ಹಾಗೆ ಟು ಅಸಿಸ್ಟ್ ಫಾರ್ ಸ್ಯಾಟಿಸ್ಫೈಯಿಂಗ್ ಮೀಡಿಯಮ್ ಆ್ಯಂಡ್ ಲಾಂಗ್ ಟರ್ಮ್ ಲೋನ್ ರಿಕ್ವೈರ್ಮೆಂಟ್ಸ್ ಕೂಡ ಈ ಒಂದು ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಮೀಡಿಯಮು ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡುತ್ತೆ. ಹಾಗೆ ಟು ಅಂಡರ್ರೈಟ್ ದ ಇಶ್ಯೂಸ್ ಆಫ್ ಶೇರ್ಸ್, ಬಾಂಡ್ಸ್, ಡೆಬಿಂಚರ್ಸ್ ಆಫ್ ಇಂಡಸ್ಟ್ರಿಯಲ್ ಕನ್ಸರ್ನ್. ಕೆಲವು ಇಂಡಸ್ಟ್ರಿ ಶೇರ್ಸ್ ಆಗಿರ್ಬೋದು, ಡೆಬಿಂಚರ್ಸ್ ಆಗಿರ್ಬೋದು, ಅವಕ್ಕೆಲ್ಲ ಅಂಡರ್ ರೈಟಿಂಗ್ ಕೂಡ ತೊಗೊಳುತ್ತೆ ಈ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್, ಸೊ ದ್ಯಾಟ್ ದೇ ವಿಲ್ ಬಿ ಫ್ರೀ ಫ್ರಮ್ ದಿಸ್ ಕ್ಯಾಪಿಟಲ್ ರೇಸಿಂಗ್. ಯಾಕಂದರೆ ಕಂಪಲ್ಸರಿ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಸ್ವಲ್ಪ ಇಷ್ಟು ನಂಬರ್ ಆಫ್ ಶೇರ್ಸು, ನಂಬರ್ ಆಫ್ ಬಾಂಡ್ಸ್ನ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಗ್ಯಾರಂಟಿ ಕೂಡ ಕೊಟ್ಟಿರುತ್ತೆ. ಹಾಗಾಗಿ ಈ ಒಂದು ಹೊಸ ಇಂಡಸ್ಟ್ರಿಯಲ್ ಕನ್ಸರ್ನ್ಸ್ಗೆ ಕ್ಯಾಪಿಟಲ್ ಫಾರ್ಮೇಷನ್ ನ್ಯಾಚುರಲಿ ಡೆವಲಪ್ ಆಗ್ತಾ ಇರುತ್ತೆ. ಟು ಸಬ್ಸ್ಕ್ರೈಬ್ ಟು ಶೇರ್ಸ್, ಡೆಬಿಂಚರ್ಸ್, ಬಾಂಡ್ಸ್ ಆಫ್ ಇಂಡಸ್ಟ್ರಿಯಲ್ ಕನ್ಸರ್ನ್. ಶೇರ್ಸು, ಡೆಬಿಂಚರ್ಸು ಮತ್ತು ಇಂಡಸ್ಟ್ರಿಯಲ್ ಕನ್ಸರ್ನ್ ಬಾಂಡ್ಸ್ ಇವೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇರುತ್ತೆ. ಅದೇ ರೀತಿ ಟು ಪ್ರೊವೈಡ್ ಅಸಿಸ್ಟೆನ್ಸ್ ನ್ಯೂ ಆ್ಯಸ್ ವೆಲ್ ಆ್ಯಸ್ ಎನ್ ಎಕ್ಸಿಸ್ಟಿಂಗ್ ಇಂಡಸ್ಟ್ರಿಯಲ್ ಕನ್ಸರ್ನ್ ಫಾರ್ ದ ಪರ್ಪಸ್ ಆಫ್ ಹೊಸ ಕಂಪ್ನಿಗಳು ಹಾಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಂಪನಿಗೆ ಕೂಡ ಇದು ಫೈನಾನ್ಷಿಯಲ್ ಅಸಿಸ್ಟೆಂಟ್ನ ಪ್ರೊವೈಡ್ ಮಾಡುತ್ತೆ. ಯಾವುದರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡೋದಕ್ಕೆ, ಮಾಡರ್ನೈಸೇಷನ್ ಮಾಡೋದಕ್ಕೆ, ರಿನೋವೇಷನ್ ಮಾಡೋದಕ್ಕೆ, ಹಾಗೆ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಡೈವರ್ಸಿಫಿಕೇಷನ್, ಇಷ್ಟೆಲ್ಲ ಕೆಲಸ ಕಾರ್ಯಗಳು, ಇಂಡಸ್ಟ್ರೀಸ್ ಕೆಲಸ ಕಾರ್ಯಗಳಿಗೆ ಈ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಸಿಸ್ಟ್ ಮಾಡುತ್ತೆ. ಒಂದು ಹೊಸದಾಗಿ ಎಸ್ಟಾಬ್ಲಿಷ್ ಮಾಡೋಕ್ಕೆ, ಮಾಡರ್ನೈಸೇಷನ್ ಅಂದರೆ
ಸ್ವಲ್ಪ ಅವರು ಟೆಕ್ನಿಕಲ್ ಹೊಸ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಹಳೇದ್ರಿಂದ ಸ್ವಲ್ಪ ರಿನೋವೇಟ್ ಮಾಡ್ಕೊಳ್ಳೋದಕ್ಕೆ ಈ ಕಂಪನೀಸ್ನ, ಇಂಡಸ್ಟ್ರಿಯಲ್ ಕಂಪ್ನೀಸ್. ಅದೇ ರೀತಿ ರಿನೋವೇಷನ್ ಅಂದರೆ ಹೊಸದಾಗಿ ರಿನೋವೇಟ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ಎಕ್ಸ್ಪ್ಯಾನ್ಷನ್ ಕಂಪನಿನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಹಾಗೂ ಡೈವರ್ಸಿಫೈ ಮಾಡೋದಕ್ಕೆ. ಈಗ ಲಿಸ್ಟ್ ಆಫ್ SFS ಇಂಡಿಯಾದಲ್ಲಿ ವರ್ಕ್ ಆಗಿರುವಂಥ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್: APSFC ಆಂಧ್ರ ಪ್ರದೇಶ್ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್, ಹಿಮಾಚಲ್ ಪ್ರದೇಶ್ ಫೈನಾನ್ಷಿಯಲ್ ಕಾರ್ಪೊರೇಷನ್, ಮಧ್ಯಪ್ರದೇಶ್ ಫೈನಾನ್ಷಿಯಲ್ ಕಾರ್ಪೊರೇಷನ್, ನಾರ್ದರ್ನ್ ಈಸ್ಟ್ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್, ರಾಜಸ್ಥಾನ್ ಫೈನಾನ್ಷಿಯಲ್ ಕಾರ್ಪೊರೇಷನ್, ತಮಿಳುನಾಡು ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, ಉತ್ತರ ಪ್ರದೇಶ್ ಫೈನಾನ್ಷಿಯಲ್ ಕಾರ್ಪೊರೇಷನ್, Delhi Financial Corporation, Gujarat State Financial Corporation, the Economics Development Corporation of Goa, Haryana Financial Corporations, Jammu Kashmir State Financial Corporation, Karnataka State Financial Corporation, Kerala Financial Corporation, Maharashtra State Financial Corporation, Odisha State Financial Corporation, Punjab. ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ಇದು ಫಸ್ಟ್ ಮೊಟ್ಟ ಮೊದಲಿಗೆ ಓಪನ್ ಆಗಿರುವಂಥ ಸ್ಟೇಟ್ ಅದು. ವೆಸ್ಟ್ ಬೆಂಗಾಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಎಟ್ಸೆಟ್ರಾ. ಸೊ ಇವೆಲ್ಲ ಕೂಡ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ವಿಚ್ ಆರ್ ಆಪರೇಟಿಂಗ್ ಇನ್ ಇಂಡಿಯಾ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಟಾಪಿಕ್.